ಅರ್ಧ ಆಯಸ್ಸು ನಿಂತಲ್ಲೇ ಅಂತ ಅನ್ನಿಸ್ತೀನಿ. ಏನ್ ಮಾತಾಡ್ತಿದ್ದೀರಿ ನೀವು? ಈಗ ಏನಾಯ್ತಪ್ಪ? ಒಂದ್ರಲ್ಲಿ ಹೋದ್ರೆ ಇನ್ನೊಂದ್ರಲ್ಲಿ ಬರುತ್ತೆ ಬಿಡಿ. ಮಾಡ್ತಿರೋದು ಅಮ್ಮನವ್ರ ಸೇವೆ ರೀ, ಎಲ್ಲ ಸರಿ ಹೋಗುತ್ತೆ. ನೀವೇ ಕುಸಿದು ಹೋದ್ರೆ ಹೇಗೆ? ಅಳ್ಬೇಡ್ರಿ. ಅಮ್ಮನ ಸಮಾಧಿ ಹತ್ರ ಹೋಗಿ ಬರ್ತೀನಿ, ಮನಸ್ಸು ಹಗುರ ಆಗ್ಬೇಕು. ಕಿರೀಟ ಬಂದಾಯ್ತು, ಆರಾಧನೋತ್ಸವ ಬೇರೆ ಹತ್ತಿರದಲ್ಲೇ ಇದೆ. ಕೆಲಸ ಇನ್ನೂ ಶುರುವಾಗಿಲ್ಲ. 2ನೇ ದಿವಸನೂ ಡಮ್ಮೆ. ಆರಾಧನೋತ್ಸವ ನಡೆದಂಗೆ. ತಾಯಿ, ಎಲ್ಲ ನಿನ್ನ ಆಟ ತಾಯಿ. ಮಹಾಬಲನ ಮನಸ್ಸಲ್ಲಿ ಏನಿರಬಹುದು? ಬಚ್ಚಿಡ್ಕೊಂಡು ಬಂದಿದ್ರು. ಅವ್ರ ಮನಸ್ಸಲ್ಲೆಲ್ಲ ನೋವಿಗೆ ಬರ್ಬೇಕು ಅಂತ ಏನಾದ್ರು ಇದೆಯಾ? ಇರ್ಬೋದಮ್ಮ. ಭೂಪಾಲ್ ಹೊಡೆದು ಬಡ್ದು ಮನೆ ಖಾಲಿ ಮಾಡಿಸಿದಾಗ ಚಿಕ್ಕಪ್ಪ ಚಿಕ್ಕಮ್ಮ 1 ತಿಂಗಳು ಇಲ್ಲೇ ಇರ್ಲಿಲ್ವಾ? ನಮ್ ಕಾರ್ ಯಾವ್ದು ಅಂತ ಗೊತ್ತಿಲ್ವಂತೆ. ನಾಟಕ ಅಮ್ಮ ಇದೆಲ್ಲ. ಪದೇ ಪದೇ ಕಿರೀಟದ ರಿಪೇರಿ ಕೆಲಸನ ಒಪ್ಕೋಬೇಡ ಅಂತ ಹೇಳ್ತಾ ಇದ್ರು. ಮಗ ಬೀದಿಗೆ ಬರ್ತೀಯ ಅಂತಾನು ಹೇಳ್ತಾ ಇದ್ರು. ಯಾಕೆ ಹಾಗೆ ಹೇಳ್ತಾ ಇದ್ರು? ಏನೋ ಗೊತ್ತಿಲ್ಲ ಅಮ್ಮ, ಒಂದು ಅರ್ಥ ಆಗ್ತಿಲ್ಲ. ಮಲ್ಗಿದಾರಲ್ವಾ ಅಪ್ಪ? ಏನಾದ್ರೂ ಆಗ್ಲಿ, ಅಮ್ಮನವ್ರ ಸ್ಮರಣೆ ಮಾಡಿ ಇವತ್ತು ಕಂಕಣ ಕಟ್ಬಿಡ್ತೀನಿ. ಬೇಡಮ್ಮ, ಮತ್ತೆ ಬಿಚ್ಚಿಟ್ಟು ರಗಳೆ ಮಾಡ್ತಾರೆ ಕಣೆ. ನಾವೇ ಬಗ್ಗಿಸ್ದೆ ಹೋದ್ರೆ ಹೇಗಮ್ಮ? ಹರಕೆ ಇನ್ನೂ ಬಾಕಿ ಇದೆ. ಬೇಡ ಬೇಡ ಅನ್ನೋನ್ನ ಬಗ್ಸೋದೇ ಸರಿ. ಇಲ್ಲದೆ ಹೋದ್ರೆ ಹರಕೆ ತೀರಲ್ಲ. ನಾನಂತೂ ನಿರ್ಧಾರ ಮಾಡಿದ್ದೀನಿ, ವಾರದಲ್ಲಿ ಅಮ್ಮನವ್ರ ಆರಾಧನಾ ಮಹೋತ್ಸವ. ತಂತ್ರಿಗಳು ಹೇಳಿಲ್ವಾ ಕಂಕಣ ಇಲ್ಲ ಕಿರೀಟದ ರಿಪೇರಿ ಕೆಲಸ ಆಗಲ್ಲ ಅಂತ? ದೇವಿ, ನೀನು ನನ್ನ ಕೆಲಸಕ್ಕೆ ಬಾರದವನು ಅಂತ ನಿರ್ಧಾರ ಮಾಡ್ಬಿಟ್ಟೇನೆ. ಆಗಲ್ಲಪ್ಪ, 2 ದಿನದಿಂದ ನಿಮ್ಮ ಕಿರೀಟ ರಿಪೇರಿ ಕೆಲಸ ಮಾಡೋಕ್ಕಾಗ್ತಿಲ್ವಲ್ಲ, ಅದಕ್ಕೆ. ತಮ್ಮ ಆಯ್ತು, ಈಗ ಮಗಳು ಅವಮಾನ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ. ಕಾಲಕ್ಕೆ ಬಿಟ್ಬಿಡಿ ನನ್ನ. ಹಾಗೆಲ್ಲ ಮಾತಾಡಬೇಡಿ ಅಪ್ಪ. ಸಾಕಾಗಿದೆ ನನಗೆ. ಮತ್ ಬಂದು ಕಿರಿಕಿರಿ ಮಾಡಬೇಡಿ. ಏಕಾಂತ ಬೇಕು ಕಣೆ ನನಗೆ. ಏನ್ರಿ ಹುಡುಕ್ತಾ ಇದ್ರಿ ಆಗ್ಲಿಂದ? ಬುಕ್ಕು, ಲಾಯರ್ ಮನೆ ವಿಳಾಸ ಇತ್ತು, ಅದರಲ್ಲಿ ವೆಂಕಟರಮಣ ದೇಸಾಯಿದು ಪತ್ರ ಬರಿಬೇಕು. ಯಾಕಪ್ಪ ಲಾಯರು? ಯಾವ ಆಸ್ತಿ ತಗದೇ ಇದೆ? ಮಹಾಬಲನ ಮೇಲೆ ಕೇಸ್ ಹಾಕಬೇಕು. ಏನಂತ ಕೇಸ್ ಹಾಕ್ತೀರಿ? ಬರ್ತಾ ಬರ್ತಾ ಏನ್ರಿ ಆಯ್ತು ನಿಮ್ಗೆ? ಮನೆ ಮುಂದೆ ಬಂದು ಬೇಕು ಅಂತ ಅವಮಾನ ಮಾಡಿದ್ದಾನೆ. ಟಿಪ್ಪೋಲಿ ದುಡಿಮೆ ಚೆನ್ನಾಗಿ ನಡೀತಿದೆ, ಕಾರ್ ತಗೊಂಡಿದ್ದಾರೆ, ಏನಪ್ಪ ತಪ್ಪು? ನನ್ನ ಕಾರ್ಯ ಆಗ್ಬೇಕಿತ್ತ? ಜೊತೆ ಸುಳ್ಳು ಬೇರೆ, ಗೊತ್ತಾಗ್ಲಿಲ್ಲ. ಡಿಪೋನಲ್ಲಿ ಮಿಷಿನ್ ತಿರುಗ್ತಿದೆ, ಅದಕ್ಕೆ ಇವ್ರಿಗೂ ತಲೆ ತಿರುಗ್ತಿದೆ. ನಿಲ್ಲಿಸ್ತೀನಿ ನೋಡು ಎರಡನ್ನು. ಡಿಪೋ ಜಾಗ ನಂದು. ಗೊತ್ತಿಲ್ಲದಂಗೆ ಡಿಪೋ ಕಟ್ಕೊಂಡ್ಬಿಟ್ಟಿದ್ದಾರೆ ಅಂತ ಕೇಸ್ ಹಾಕಿದ್ರೆ ಕೇಸ್ ಮುಗಿಯೋರು ಡಿಪೋಗೆ ಬೀಗ ಜಡಿತಾರೆ. ದಿವಸ ಬಂದು ಡಿಪೋ ಬೀಗ ನೋಡ್ಕೊಂಡು ನಿಂತಿರ್ಬೇಕು. ಆಡ್ತೀನಿ. ಕೆಟ್ಟ ಬುದ್ಧಿ ಅಂತಾರೆ ಇದನ್ನ. ಇನ್ನೊಬ್ರು ಹೊಟ್ಟೆ ಮೇಲೆ ಹೊಡೆದಾಗ ಆಗುತ್ತೀರಿ, ನಮ್ಗೆ ಒಳ್ಳೇದಾಗಲ್ಲ. ಈಗ ನಿಮಗೆ ಮುಖ್ಯ ಆಗ್ಬೇಕಾಗಿರೋದು ಕಿರೀಟ ರಿಪೇರಿ ಕೆಲಸ ಅಲ್ವಾಪ್ಪ? ಹೌದು ರೀ, ಏನೇ ಇದ್ರು ರಿಪೇರಿ ಕೆಲಸ ಮುಗಿದ್ಮೇಲೆ ನಿಮ್ಮ ಸಮಸ್ಯೆನ ಬಗೆಹರಿಸ್ಕೊಳ್ಳಿ. ಮನಸ್ಸು ವಿಚಲಿತ ಆಗೋದು ಬೇಡ. ಕೋರ್ಟು ಕೇಸು ಜಾಗ ಅಂದ್ರೆ ಮನಸ್ಸು ಆಡಿ ಆಗುತ್ತೆ. ಮನಸ್ಸಿದ್ದ ಹಾಗೆ ಜೀವನ ಅಲ್ವಾ? ಮೊದಲು ಕಿರೀಟದ ಕೆಲಸ ಮುಗಿಲಿ. ನಮ್ಮ ಮಗಳು ಮದುವೆ ಇದೆ ರೀ, ಅವಳು ಬದುಕು ಶುರು ಮಾಡ್ಲಿ. ಇಪ್ಪತ್ತೊಂದನೇ ತಾರೀಕು ಆರೋತ್ಸವ ಅಂತ ಮಾರ್ಕ್ ಮಾಡ್ಬಿಟ್ರೆ ಆಗ್ಲಿಲ್ಲ. ಕೆಲಸ ಶುರು ಮಾಡಬೇಕು. ತೆಗಿಲ್ಲ ಕಿರೀಟ? ತಗೊಂಬಾರಯ್ಯ ತಂದೆ.